ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಪ್ರಪಂಚವು ಇದೇ ವರ್ಷದ ಡಿಸೆಂಬರ್ 21ರಂದು ಅಂತ್ಯಗೊಳ್ಳುವುದೆಂದು ಅನೇಕರು ನಂಬಿದ್ದಾರೆ. ಇದರ ಬಗ್ಗೆ ದಿನಪತ್ರಿಕೆ ಹಾಗೂ ನಿಯತಕಾಲಿಕೆಗಳಲ್ಲಿ ಅನೇಕ ಲೇಖನಗಳು ಪ್ರಕಟವಾಗಿವೆ. ಆ ದಿನದಂದು ಸರ್ವನಾಶವಾಗುವುದೆಂದು ಸಾಮಾನ್ಯ ಜನರು ಭಯಭೀತರಾಗಿದ್ದಾರೆ. ತಾವು ಸತ್ತು ಹೋಗುತ್ತಾರೆಂದು ಬಹಳ ಚಿಂತೆಯಲ್ಲಿದ್ದಾರೆ. ಇವೆಲ್ಲವುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಲು ನಮ್ಮ ಮುಂದೆ ಬರುತ್ತಿದ್ದಾರೆ ಫಾದರ್ ಓನೆಲ್ ಡಿಸೋಜಾ, CODP ಸಂಸ್ಥೆಯ ಕಾರ್ಯದರ್ಶಿಯರು. ಇವರ ಸಂದೇಶವನ್ನು ನಾವು ಈಗ ಆಲಿಸೋಣ. ಇತ್ತೀಚಿನ ದಿನಗಳಲ್ಲಿ ಯಾಕಾಗಿ ಪ್ರಪಂಚ ನಾಶ ಆಗುತ್ತದೆ ಎಂಬುದರ ಬಗ್ಗೆ ನಮಗೆ ಮಾಧ್ಯಮದಲ್ಲಿ ನೋಡಲು ಮತ್ತು ಕೇಳಲು ಸಿಗುತ್ತದೆ. ಇದರ ಹಿನ್ನೆಲೆ ಏನು? 2009ರಲ್ಲಿ ರೋಲ್ಯಾಂಡ್ ಎಮ್ಮೆರಿಕ್ ಎನ್ನುವರು ಅಮೇರಿಕದಲ್ಲಿ 2012 ಎನ್ನುವ ಒಂದು ಚಲನಚಿತ್ರವನ್ನು ಬಿಡುಗಡೆ ಮಾಡಿದರು. ಆ ಚಲನಚಿತ್ರ 2012ರಲ್ಲಿ ಪ್ರಪಂಚ ನಾಶ ಆಗುತ್ತದೆ ಎಂಬುದರ ಬಗ್ಗೆ ಮತ್ತು ಆ ಚಲನಚಿತ್ರವನ್ನು ಮಧ್ಯ ಅಮೇರಿಕದಲ್ಲಿ ವಾಸಿಸುತ್ತಿದ್ದ ಮಾಯಾ ಜನರ ಪಂಚಾಂಗದ ಆಧಾರಿತ ಚಲನಚಿತ್ರ ಆಗಿದೆ. 15ನೇ ಶತಮಾನದ ಕೊನೆಗೆ ಕೊಲಂಬಸನು ಅಮೇರಿಕ ಅನ್ವೇಷಣೆ ಮಾಡುವುದರ ಮುಂಚೆ ಮಧ್ಯ ಅಮೇರಿಕ ದೇಶಗಳಲ್ಲಿ ಅಂದರೆ ಗ್ವಾಟಮಾಲಾ, ಮೆಕ್ಸಿಕೋ ದೇಶಗಳಲ್ಲಿ ಮಾಯಾ ಜನರ ಪಂಚಾಂಗ ಪ್ರಚಲಿತವಾಗಿತ್ತು. ಅವರ ನಾಗರಿಕತೆ ಪ್ರಚಲಿತವಾಗಿತ್ತು. ಆ ಜನರು ಅನುಸರಿಸುತ್ತಿದ್ದ ಪಂಚಾಂಗವನ್ನು ಮಾಯಾ ಪಂಚಾಂಗ ಎನ್ನುತ್ತಿದ್ದರು. ಆ ಪಂಚಾಂಗದ ಪ್ರಕಾರ ಕಾಲವನ್ನು ಈ ರೀತಿ ವಿಂಗಡಿಸಲಾಗಿದೆ. ಒಂದು ದಿವಸವನ್ನು ಅವರು ಕಿನ್ ಎಂದು ಕರೆಯುತ್ತಿದ್ದರು. ಇಂತಹ 20 ಕಿನ್ಗಳನ್ನು ಒಟ್ಟಿಗೆ ಹಾಕಿದಾಗ ಒಂದು ವೀಲ್ ಆಗುತ್ತದೆ. ಇಂತಹ 18 ವೀಲ್ಗಳನ್ನು ಜೊತೆ ಸೇರಿಸಿದಾಗ 360 ದಿವಸಗಳು ಆಗುತ್ತವೆ. ಈ 18 ವೀಲ್ಗಳಿಗೆ 5 ದಿವಸದ ಒಂದು ವೀಲ್ ಸೇರಿಸಿದರೆ 365 ದಿವಸಗಳು ಆಗುತ್ತವೆ. ಮತ್ತೆ 1 ವರ್ಷ ಆಗ್ತದೆ. ಅದಕ್ಕೆ ಅವರು ತುನ್ ಎಂದು ಕರೆಯುತ್ತಿದ್ದರು. ಇಂತಹ 20 ತುನ್ಗಳನ್ನು ಒಟ್ಟಿಗೆ ಸೇರಿಸಿದಾಗ 7200 ದಿವಸಗಳು ಆಗುತ್ತಿದ್ದವು. ಮತ್ತೆ ಅದನ್ನು ಅವರು ಕಾತೂನ್ ಅಂತ ಕರೆಯುತ್ತಿದ್ದರು. ಇಂತಹ 20 ಕಾತೂನ್ಗಳನ್ನು ಒಟ್ಟಿಗೆ ಸೇರಿಸಿದಾಗ 1 ಬಾಕ್ತೂನ್ ಆಗುತ್ತಿತ್ತು. ಮತ್ತೆ ಅದರಲ್ಲಿ 1,44,000 ದಿವಸಗಳು ಇರುತ್ತಿದ್ದವು. ಇಂತಹ 13 ಬಾಕ್ತೂನ್ಗಳನ್ನು ಒಟ್ಟಿಗೆ ಸೇರಿಸಿದಾಗ 5,119 ವರ್ಷಗಳು ಇರುತ್ತಿದ್ದವು, ಅಥವಾ 17,82,000 ದಿವಸಗಳು ಅದರಲ್ಲಿ ಇರುತ್ತಿತ್ತು. ಅಷ್ಟೊತ್ತಿಗೆ ಮಾಯಾ ಪಂಚಾಂಗದ ಪ್ರಕಾರ ಒಂದು ಕಾಲಮಾನ ಮುಗಿದು ಹೋಗುತ್ತಿತ್ತು. ಪ್ರಸ್ತುತ ಮಾಯಾ ಪಂಚಾಂಗದ ಪ್ರಕಾರ ಪ್ರಸ್ತುತ ಕಾಲಮಾನವು ಕ್ರಿಸ್ತ ಪೂರ್ವ 3114ನೇ ವರ್ಷದಲ್ಲಿ ಆಗಸ್ಟ್ ತಿಂಗಳ 13ನೇ ತಾರೀಕಿನಂದು ಆರಂಭ ಆಗಿತ್ತು. ಮತ್ತೆ ಅದು ಈ ವರ್ಷ ಅಂದರೆ 2012ನೇ ವರ್ಷ ಡಿಸೆಂಬರ್ 23ನೇ ತಾರೀಕಿನಂದು ಮುಕ್ತಾಯವಾಗುತ್ತದೆ, ಕೊನೆಗೊಳ್ಳುತ್ತದೆ. ಆದರೆ ನಮಗೆಲ್ಲರಿಗೂ ತಿಳಿದ ಪ್ರಕಾರ ಪ್ರತಿ ವರ್ಷ ಜೂನ್ ತಿಂಗಳ 21ನೇ ತಾರೀಕಿನಂದು ಉತ್ತರಾಯಣ ಮತ್ತು ಡಿಸೆಂಬರ್ ತಿಂಗಳ 21ನೇ ತಾರೀಕಿನಂದು ದಕ್ಷಿಣಾಯಣ ಆಗುತ್ತದೆ. ಆದ್ದರಿಂದ ಮಾಯಾ ಪಂಚಾಂಗವನ್ನು 2 ದಿವಸಕ್ಕೆ ಮುಂದೂಡಿ ಅಥವಾ ಮುಂಗಡವಾಗಿ ಡಿಸೆಂಬರ್ 21ನೇ ತಾರೀಕಿನಂದು ಅದನ್ನು ಕೊನೆಗೊಳಿಸಲಾಗಿದೆ. ಮತ್ತೆ ಈ ವಿಷಯವನ್ನು ಹಲವು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಕೆಲವರು ಇದರ ಮೇಲೆ ಪುಸ್ತಕ ಬರೆದಿದ್ದರೆ, ಇನ್ನು ಕೆಲವರು ಅದರ ಬಗ್ಗೆ ಚಲನಚಿತ್ರ ಬಿಡುಗಡೆ ಮಾಡಿದ್ದಾರೆ, ತಯಾರಿ ಮಾಡಿದ್ದಾರೆ. ಮತ್ತೆ ಕೆಲವರು ಈ ಮಾಯಾ ಪಂಚಾಂಗ ಡಿಸೆಂಬರ್ 21ನೇ ತಾರೀಕಿನಂದು ಕೊನೆಗೊಳ್ಳುತ್ತದೆ, ಆದ್ದರಿಂದ ಆ ದಿವಸ ಪ್ರಪಂಚ ಕೂಡ ನಾಶ ಆಗುತ್ತದೆ ಎಂಬ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ನಾವು
ಈಗ 2012ನೇ ಇಸವಿಯಲ್ಲಿ ಇರುವುದರಿಂದ ಮತ್ತೆ ಡಿಸೆಂಬರ್ 21ನೇ ತಾರೀಕು ಸಮೀಪಿಸುತ್ತಿರುವುದರಿಂದ ಇದರ ಬಗ್ಗೆ ಮಾಧ್ಯಮದಲ್ಲಿ ನಮಗೆ ಸಾಕಷ್ಟು ಕೇಳಲು ಮತ್ತೆ ನೋಡಲು ಸಿಗುತ್ತದೆ. ಸುದ್ದಿ ಮಾಡುವವರು ಮಾಯಾ ಪಂಚಾಂಗದ ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ಸೇರಿಸಿಕೊಂಡಿದ್ದಾರೆ. ಅದೇನೆಂದರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಸುಮೇರಿಯನ್ ಜನರು ಅಥವಾ ಬಬಿಲೋನಿಯನ್ ಜನರು ಸೌರಮಂಡಲದಲ್ಲಿ 9 ಗ್ರಹಗಳ ಜೊತೆಗೆ ಇನ್ನೊಂದು ಗ್ರಹ ಉಂಟು ಅಂತ ನಂಬಿದರು. ಮತ್ತೆ ಆ ಗ್ರಹವನ್ನು ಅವರು ನಿಬಿರು ಗ್ರಹ ಎಂದು ಕರೆಯುತ್ತಿದ್ದರು. ಇವತ್ತು ವಿಜ್ಞಾನಿಗಳು ಅದು 10ನೇ ಗ್ರಹ ಇರಬಹುದು ಎಂದು ಊಹಿಸುತ್ತಾರೆ. ಸುಮೇರಿಯನ್ ಜನರ ಪ್ರಕಾರ ಈ ನಿಬಿರು ಗ್ರಹ 3600 ವರ್ಷಗಳಿಗೆ ಒಮ್ಮೆ ಸೌರಮಂಡಲವನ್ನು ಪ್ರವೇಶಿಸುತ್ತದೆ. ಆ ಗ್ರಹ ಸೌರಮಂಡಲವನ್ನು ಪ್ರವೇಶಿಸಿದಾಗ ಸೂರ್ಯ ಅಥವಾ ಇತರ ಗ್ರಹಗಳಲ್ಲಿ ಅಸ್ಥಿರತೆ ಉಂಟಾಗ್ತದೆ. ಹಾಗೆ ಆದಲ್ಲಿ ಭೂಮಿಯ ಮೇಲೆ ಕೂಡ ಅಸ್ಥಿರತೆ ಅಥವಾ ಅನಾಹುತ ಆಗಬಹುದು ಎಂದು ಹೇಳುತ್ತಾರೆ. ಮತ್ತೆ 3600 ವರ್ಷಗಳಿಗೊಮ್ಮೆ ಸೌರಮಂಡಲವನ್ನು ಪ್ರವೇಶಿಸುವಂತ ಆ ನಿಬಿರು ಗ್ರಹ ಈ ವರ್ಷ ಅಂದರೆ 2012ನೇ ವರ್ಷದಲ್ಲಿ ಸೌರಮಂಡಲ ಪ್ರವೇಶಿಸಬಹುದು ಎಂದು ಭವಿಷ್ಯವಾಣಿಗಳು ಅಥವಾ ಭವಿಷ್ಯವಾದಿಗಳು ಹೇಳುತ್ತಾರೆ. ಕಾಲಾಂತ್ಯ ಮತ್ತೆ ವಿಜ್ಞಾನ 2012ನೇ ವರ್ಷದಲ್ಲಿ ಪ್ರಪಂಚ ನಾಶ ಆಗುತ್ತದೆ ಎಂದು ಹೇಳುವಾಗ ಈ ಮಾಯಾ ಪಂಚಾಂಗ ಮತ್ತೆ ಸೌರಮಂಡಲದಲ್ಲಿ ನಿಬಿರು ಗ್ರಹದ ಪ್ರವೇಶ ಇದರ ಆಧಾರದ ಮೇಲೆ 2012ರಲ್ಲಿ ಪ್ರಪಂಚ ನಾಶ ಆಗುತ್ತದೆ ಎಂದು ಹೇಳುವಾಗ ವಿಜ್ಞಾನ ಮತ್ತು ವಿಜ್ಞಾನಿಗಳು ಇದರ ಬಗ್ಗೆ ಏನು ಹೇಳುತ್ತಾರೆ? ವಿಜ್ಞಾನಿಗಳ ಪ್ರಕಾರ 2012ನೇ ಇಸವಿಯಲ್ಲಿ ಸೌರಮಂಡಲದಲ್ಲಿ 2 ಪ್ರಮುಖ ಘಟನೆಗಳು ನಡೆಯುತ್ತವೆ. ಅವೆಂದರೆ 105 ವರ್ಷಗಳಿಗೆ ಒಮ್ಮೆ ಸೂರ್ಯ ಮತ್ತೆ ಭೂಮಿಯ ಮಧ್ಯೆ ಶುಕ್ರ ಗ್ರಹನ ದಾಟುವಿಕೆ. ಆ 150 ವರ್ಷಗಳಿಗೆ ಒಮ್ಮೆ ಶುಕ್ರ ಗ್ರಹನ ದಾಟುವಿಕೆ ಸೂರ್ಯ ಮತ್ತೆ ಭೂಮಿಯ ಮಧ್ಯೆ ಆ ಘಟನೆ ಈ ವರ್ಷ ಅಂದರೆ 2012ನೇ ಇಸವಿಯಲ್ಲಿ ನಡೆಯುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆ ಘಟನೆ ಈಗಾಗಲೇ ಅಂತ ಹೇಳಿದರೆ ಜೂನ್ ತಿಂಗಳ 6ನೇ ತಾರೀಕಿನಂದು ನಡೆದು ಹೋಯಿತು. 2ನೇ ಘಟನೆ ಸಂಪೂರ್ಣ ಸೂರ್ಯಗ್ರಹಣ. ಮತ್ತೆ ಆ ಘಟನೆ ನವೆಂಬರ್ ತಿಂಗಳ 13ನೇ ತಾರೀಕಿನಂದು ಆಸ್ಟ್ರೇಲಿಯಾದಲ್ಲಿ ವೀಕ್ಷಿಸುವಂತಹದ್ದು. ಈ 2 ಘಟನೆಗಳನ್ನು ಬಿಟ್ಟರೆ ಸೌರಮಂಡಲದಲ್ಲಿ ಈ ವರ್ಷ ಬೇರೆ ಯಾವ ಕೂಡ ಘಟನೆ ನಡೆಯುವಂತ ಸಂಭವ ಇಲ್ಲ ಅಥವಾ ಅದರ ಲಕ್ಷಣಗಳು ಇಲ್ಲ ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಅಮೆರಿಕದಲ್ಲಿ ಬಾಹ್ಯಾಕಾಶ ಅಧ್ಯಯನ ಅದಕ್ಕೋಸ್ಕರ ಇರುವಂತಹ ಸಂಸ್ಥೆ ನಾಸಾ ಸಂಸ್ಥೆ. ಆ ಸಂಸ್ಥೆಯ ಪ್ರಕಾರ 2012ರಲ್ಲಿ ಪ್ರಪಂಚ ನಾಶ ಆಗುತ್ತದೆ ಎಂಬ ಭವಿಷ್ಯವಾಣಿ ಅದು ಹುರುಳು ಇಲ್ಲದ್ದು ಅಥವಾ ನಿರಾಧಾರ ಅರ್ಥ ಇಲ್ಲದ್ದು ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಅದಲ್ಲದೆ ಯಾವ ಪಂಚಾಂಗದ ಆಧಾರದ ಮೇಲೆ 2012ರಲ್ಲಿ ಪ್ರಪಂಚ ನಾಶ ಆಗುತ್ತದೆ ಎಂದು ಹೇಳಲಾಗುತ್ತದೆಯೋ ಆ ಬಗ್ಗೆ ಆ ಜನರು ಅಥವಾ ಆ ಪಂಚಾಂಗ ಏನು ಹೇಳುತ್ತದೆ ಅದನ್ನು ತಿಳಿಯುವುದು ಕೂಡ ಉತ್ತಮ. ಮಾಯಾ ಪಂಚಾಂಗದ ಪ್ರಕಾರ 2012 ಡಿಸೆಂಬರ್ 21ರಂದು ಪ್ರಸ್ತುತ ಕಾಲಚಕ್ರ ಮುಗಿದು ಹೋಗುತ್ತದೆ. ಆದರೆ ಆ ಪಂಚಾಂಗ ಅಥವಾ ಆ ಜನರು ಡಿಸೆಂಬರ್ 21ರಂದು ಪ್ರಪಂಚ ನಾಶ ಆಗುತ್ತದೆ ಎಂದು ಖಂಡಿತವಾಗಿಯೂ ಹೇಳುವುದಿಲ್ಲ. ಆದ್ದರಿಂದ ಮಾಯಾ ಜನರಿಗೆ 2012ನೇ ವರ್ಷ ಪ್ರಸ್ತುತ ಕಾಲಚಕ್ರ ಮುಗಿದು ಹೋದಂತೆ ಡಿಸೆಂಬರ್ 21ರಂದು ಹೊಸ ವರುಷ, ಹೊಸ ಕಾಲಮಾನ, ಹೊಸ ಕಾಲಚಕ್ರ ಆರಂಭ ಆಗುತ್ತದೆ. ಆದ್ದರಿಂದ ಆ ಜನರಿಗೆ ಈ ವರ್ಷ ಸಂಭ್ರಮದ ವರ್ಷ ಮತ್ತು ಆಚರಣೆ ವರ್ಷ ಆಗಿದೆ.
ಅದಕ್ಕಾಗಿ ಈ ವರ್ಷ ಸಾವಿರಾರು ಜನರು, ಮಿಲಿಯಗಟ್ಟಲೆ ಜನರು ಮಾಯಾ ಜನರು ವಾಸಿಸುತ್ತಿದ್ದ ಮೆಕ್ಸಿಕೋ ನಗರಕ್ಕೆ ಅಥವಾ ದೇಶಕ್ಕೆ ಪ್ರವಾಸಿಗಳಾಗಿ ಹೋಗುತ್ತಾರೆ. ಕಾಲಾಂತ್ಯ ಮತ್ತೆ ಪವಿತ್ರ ಬೈಬಲ್. ಈ ಕಾಲಾಂತ್ಯದ ಬಗ್ಗೆ ಪವಿತ್ರ ಬೈಬಲ್ನಲ್ಲಿ ಹಲವು ಕಡೆ ಹಲವು ಉಲ್ಲೇಖಗಳನ್ನು ಮಾಡಿದ್ದು ನಮಗೆ ನೋಡಲು ಮತ್ತೆ ಓದಲಿಕ್ಕೆ ಸಿಗುತ್ತದೆ. ಉದಾಹರಣೆಗೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ ವಾಕ್ಯ 24ರಿಂದ 27 ತನಕ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ. ಆ ದಿನಗಳಲ್ಲಿ ಈ ಸಂಕಷ್ಟಗಳು ಮುಗಿದ ಬಳಿಕ ಸೂರ್ಯನು ಅಂಧಕಾರಮಯನಾಗುವನು, ಚಂದ್ರನು ಕಾಂತಿಹೀನನಾಗುವನು, ಅಂತರಿಕ್ಷದಿಂದ ನಕ್ಷತ್ರಗಳು ಬೀಳುವು, ಗ್ರಹ ಶಕ್ತಿಗಳು ಕಂಪಿಸುವು. ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮೆಯಿಂದಲೂ ಮೇಘಾರೂಢನಾಗಿ ಬರುವುದನ್ನು ಜನರು ಕಾಣುವರು. ಆತನು ದೇವದೂತರನ್ನು ಜಗತ್ತಿನ 4 ದಿಕ್ಕುಗಳಿಗೂ ಕಳುಹಿಸಿ ತಾನು ಆರಿಸಿಕೊಂಡವರನ್ನು ವಿಶ್ವದ 8 ದಿಕ್ಕುಗಳಿಂದಲೂ ಒಗ್ಗೂಡಿಸುವನು. ಈ ವಾಕ್ಯವೃಂದದಲ್ಲಿ ಯೇಸು ಸ್ವಾಮಿ ಕಾಲಾಂತ್ಯದ ಲಕ್ಷಣಗಳ ಬಗ್ಗೆ ಹೇಳುವಾಗ ಅದರ ಉದ್ದೇಶ ಏನಂತ ಹೇಳಿದರೆ, ಆ ದಿವಸವನ್ನು, ಘಟನೆಯನ್ನು ನೆನೆದು ನಾವು ಭಯಪಡಬೇಕು ಅಥವಾ ಗಾಬರಿಗೊಳ್ಳಬೇಕು ಎಂಬುದಾಗಿ ಅಲ್ಲ. ಬದಲಾಗಿ ಆ ಘಟನೆ ನಡೆಯುವುದಾದರೆ ಅಥವಾ ಆ ಸಂದರ್ಭಕ್ಕೆ ನಾವು ಯಾವ ರೀತಿಯಲ್ಲಿ ನಮ್ಮನ್ನೇ ತಯಾರಿ ಮಾಡಿಕೊಳ್ಳಬಹುದು ಎಂಬುದಾಗಿದೆ. ಇದೇ ಅಧ್ಯಾಯದಲ್ಲಿ ನಾವು ಮುಂದಕ್ಕೆ ಓದುತ್ತೇವೆ, ಅನಿರೀಕ್ಷಿತ ಆಗಮನಕ್ಕೆ ಅಣಿಯಾಗಿರಿ ಎಂಬುದಾಗಿ. ಅಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಪ್ರವಾಸಕ್ಕೆ ಹೋದಂಥ ಯಜಮಾನನು ಯಾವಾಗ ಹಿಂದಿರುಗಿ ಬರುತ್ತಾನೆ ಎಂಬುದು ನೌಕರನಿಗೆ ತಿಳಿದಿರಲಿಲ್ಲವೋ ಅದೇ ಪ್ರಕಾರ ನಮ್ಮ ಕೊನೆ ಕ್ಷಣ ಕೂಡ ಯಾವಾಗ ಬರುತ್ತದೆ ಎಂದು ನಮಗೆ ತಿಳಿದಿರುವುದಿಲ್ಲ. ಅದಕ್ಕಾಗಿ ಆ ಸಂದರ್ಭಕ್ಕೆ ನಾವು ಸದಾ ಸಿದ್ಧರಾಗಿ ಇರಬೇಕು ಎಂದು ಯೇಸು ಸ್ವಾಮಿ ನಮಗೆ ಕರೆ ಕೊಡುತ್ತಾರೆ. ಈ ಪ್ರಪಂಚದ ನಾಶದ ಬಗ್ಗೆ ಹೇಳುವಾಗ ಪ್ರಪಂಚದ ಉಗಮದ ಬಗ್ಗೆ ಕೂಡ ನಾವು ತಿಳಿದುಕೊಂಡರೆ ಉತ್ತಮ. ಪವಿತ್ರ ಬೈಬಲಿನ ಮೊದಲನೆಯ ಪುಸ್ತಕ ಆದಿಕಾಂಡ, ಅಲ್ಲಿ ನಮಗೆ ಈ ಪ್ರಪಂಚದ ಸೃಷ್ಟಿಯ ಬಗ್ಗೆ ಅಥವಾ ಸೃಷ್ಟಿಯನ್ನು ಹೇಗೆ ಸೃಷ್ಟಿಸಿದರು ಎಂಬುದರ ಬಗ್ಗೆ ಓದಲಿಕ್ಕೆ ಸಿಗುತ್ತದೆ. ದೇವರು ಈ ಪ್ರಪಂಚವನ್ನು 6 ದಿವಸಗಳಲ್ಲಿ ಸೃಷ್ಟಿ ಮಾಡಿದರು ಮತ್ತು 7ನೇ ದಿವಸ ಅವರು ವಿಶ್ರಾಂತಿ ಪಡೆದರು ಎಂಬುದಾಗಿ ನಾವು ಓದುತ್ತೇವೆ. ಆ ದಿನಗಳಲ್ಲಿ, ಅಂದರೆ 6 ದಿನಗಳಲ್ಲಿ ದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಪ್ರತಿ ದಿವಸ ದಿನದ ಕೊನೆಗೆ ಅವರೇನು ಸೃಷ್ಟಿ ಮಾಡಿದರು ಅದನ್ನು ನೋಡಿದಾಗ ಅದು ಅವರಿಗೆ ಚೆನ್ನಾಗಿ ಕಂಡಿತು ಅಂತ ನಮಗೆ ದೇವರ ವಾಕ್ಯ ಹೇಳುತ್ತದೆ. ಅದರ ಅರ್ಥ, ದೇವರು ಈ ಸುಂದರ ಪ್ರಕೃತಿಯನ್ನು, ಪ್ರಪಂಚವನ್ನು ಸೃಷ್ಟಿ ಮಾಡಿದರೆ ಅದನ್ನು ನಾಶ ಮಾಡಲಿಕ್ಕೆ ಅಲ್ಲ, ಬದಲಾಗಿ ತನ್ನ ಸ್ವರೂಪದಲ್ಲೇ ಸೃಷ್ಟಿ ಮಾಡಿದ ಮನುಷ್ಯನ ಉಳಿತಿಗಾಗಿ. ಆದರೆ ಇವತ್ತು ನಾವು ನಮ್ಮ ಸುತ್ತಮುತ್ತ ಒಂದು ದೃಷ್ಟಿ ಹಾಕಿದರೆ ಏನು ನಮಗೆ ನೋಡಲಿಕ್ಕೆ ಸಿಗುತ್ತದೆ? ಮನುಷ್ಯನು ತನ್ನ ಸ್ವಾರ್ಥದಿಂದ ಪರಿಸರವನ್ನು ನಾಶ ಮಾಡಿ ತನಗೆ ಮತ್ತು ಇತರರಿಗೆ ಸಂಕಷ್ಟವನ್ನು ಉಂಟು ಮಾಡಿದ್ದಾನೆ. ಒಂದು ಹೊತ್ತು ನಾವು ನಮ್ಮ ಸುತ್ತಮುತ್ತ ನೋಡಿ ತಿಳಿದರೆ ನಮಗೆ ಏನು ನೋಡಲಿಕ್ಕೆ ಸಿಗುತ್ತದೆ? ಅತಿರೇಕದ ಕಾಡು ಕಡಿಯುವುದರ ಮೂಲಕ, ಗಣಿ ಲೂಟಿ ಮಾಡುವುದರ ಮುಖಾಂತರ ಈ ಪ್ರಕೃತಿಯ ಖನಿಜ ಸಂಪತ್ತನ್ನು ಮನುಷ್ಯನು ನಾಶ ಮಾಡಿದ್ದಾನೆ. ಋತುಗಳಲ್ಲಿನ ಅಸಮತೋಲನಕ್ಕೆ ಮನುಷ್ಯನು ಕಾರಣನಾಗಿದ್ದಾನೆ. ಬಾಂಬು ಸ್ಫೋಟದ ಮುಖಾಂತರ ಸಾವಿರಾರು ಜನರ ಜೀವವನ್ನು ಬಲಿ ತೆಗೆದುಕೊಳ್ಳುತ್ತಾನೆ ಮನುಷ್ಯನು. ಯುದ್ಧಗಳ ಮುಖಾಂತರ ದೇಶ ಮತ್ತು ದೇಶಗಳ ನಾಗರಿಕತೆಯನ್ನು ಧ್ವಂಸ ಮಾಡುತ್ತಾನೆ. ದ್ವೇಷದಿಂದ ಮತ್ತೆ ಹಸುವಿಂದ ಮನುಷ್ಯನು ತನ್ನ ಹಾಗೂ ಇತರರ ನೆಮ್ಮದಿಯನ್ನು ನಾಶ ಮಾಡುತ್ತಾನೆ. ಆದ್ದರಿಂದ ಇವತ್ತು ನಾವು ಭಯಪಡಬೇಕು ಅಥವಾ ಗಾಬರಿಗೊಳ್ಳಬೇಕು 2012ರಲ್ಲಿ ಪ್ರಪಂಚ ನಾಶ ಆಗುತ್ತದೆ ಎಂಬ ಸುದ್ದಿಯನ್ನು ಕೇಳಿ ಅಲ್ಲ, ಬದಲಾಗಿ ಮಾನವ ನಿರ್ಮಿತ ಪಿಡುಗುಗಳಿಂದ ಆಗುವಂತಹ ಸಂಕಷ್ಟಗಳಿಗೋಸ್ಕರ, ಆಗುವಂತಹ ಪ್ರಕೃತಿ ನಾಶಗೋಸ್ಕರ, ಆಗುವಂತಹ ಮಾನವ ಜೀವದ ಬಗ್ಗೆ
ನಾಶದ ಬಗ್ಗೆ ನಾವು ಇವತ್ತು ಭಯಪಡಬೇಕು. ದೇವರು ಸೃಷ್ಟಿ ಮಾಡಿದ ಈ ಸುಂದರ ಪ್ರಕೃತಿಯನ್ನು ನಾವು ಹೇಗೆ ಅನುಭವಿಸಿದ್ದೇವೆ ಅಥವಾ ಅನುಭವಿಸದ ಇದ್ದೇವೆ, ಅದೇ ಪ್ರಕಾರ ಮುಂದಿನ ಜನಾಂಗಕ್ಕೂ ಕೂಡ ಈ ಪ್ರಕೃತಿಯನ್ನು ಅನುಭವಿಸಲು ಬೇಕಾದ ಉತ್ತಮ ಸ್ಥಿತಿಯಲ್ಲಿ ಈ ಪ್ರಪಂಚವನ್ನು ಕಾಯ್ದು ಕಾಪಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ಪ್ರಿಯರೇ, 2012ರಲ್ಲಿ ಪ್ರಪಂಚ ನಾಶ ಆಗಬಹುದು ಅಥವಾ ಆಗದೇ ಇರಬಹುದು. ಒಂದಂತೂ ಮಾತ್ರ ನಿಜ, ಅದು ಏನಂತ ಹೇಳಿದರೆ, ಈ ಪ್ರಪಂಚದಲ್ಲಿ ಏನಾದರೂ ನಡೆದರೆ ಅದು ದೇವರ ಇಚ್ಛೆಯ ಪ್ರಕಾರ ನಡೆಯುತ್ತದೆ. ಇನ್ನೊಂದು ವಿಚಾರವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಅದೇನೆಂದರೆ, ಈ ಪ್ರಪಂಚದಲ್ಲಿ ಹುಟ್ಟಿ ಬಂದಂತಹ ನಾವು ಒಂದಥವಾ ಇನ್ನೊಂದು ದಿವಸ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಆ ಕ್ಷಣ ಯಾವಾಗ ಬರುತ್ತದೆ ಯಾರಿಗೆ ತಿಳಿದಿಲ್ಲ. ಅದಕ್ಕಾಗಿ ಆ ಕೊನೆಯ ಕ್ಷಣಕ್ಕೋಸ್ಕರ ನಾವೆಲ್ಲರೂ ಸದಾ ಸಿದ್ಧರಾಗಿರಬೇಕು, ತಯಾರಾಗಿರಬೇಕು. ಹೇಗೆ ತಯಾರು ಮಾಡಿದ್ದು? ಯೇಸು ಸ್ವಾಮಿ ನಮಗೆ ತಿಳಿದ ಪ್ರಕಾರ ಆ ಕೊನೆ ಕ್ಷಣಕ್ಕೆ ನಾವು ತಯಾರಿ ಮಾಡುವ ರೀತಿ ಅಂದರೆ ದೇವರ ಇಚ್ಛೆಯನ್ನು ನಾವು ತಿಳಿದುಕೊಳ್ಳುವುದು, ಮತ್ತೆ ನಾವು ಅದರ ಪ್ರಕಾರ ಜೀವಿಸುವುದು. ನಮ್ಮ ಜೀವನವನ್ನು ಇತರರ ಪರರ ಸೇವೆಯಲ್ಲಿ ನಾವು ಕಳೆಯುವುದು. ಅದಕ್ಕಾಗಿ ಈ ಪ್ರಪಂಚ ನಾಶ ಆಗಲಿ ಅಥವಾ ಆಗದಿರಲಿ, ನಾವು ಮಾತ್ರ ಸದಾ ಸಿದ್ಧರಾಗಿರೋಣ ದೇವರನ್ನು ಕಾಣಲು. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ಪ್ರತಿ ದಿವಸ ಜೀವನದ ಪ್ರತಿನಿತ್ಯ ದಿವಸಗಳಲ್ಲಿ ನಮ್ಮನ್ನೇ ತಯಾರಿ ಮಾಡಿಕೊಳ್ಳಲು, ಅದೇ ಪ್ರಕಾರ ಇತರರಿಗೋಸ್ಕರ ಕೂಡ ನಾವು ಪ್ರಾರ್ಥಿಸುವ, ನಾವು ಸದಾ ತಯಾರಿರಲು ಮತ್ತು ದೇವರನ್ನು ಕಾಣಲು. ಅದಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವೀಗ ಮಾಡುವ. ಕಣ್ಣು ಮುಚ್ಚಿ ದೇವರಲ್ಲಿ ಆ ವರಕೃಪೆಯನ್ನು ನಾವು ನಮಗೋಸ್ಕರ ಮತ್ತು ಇತರರಿಗೋಸ್ಕರ ಪ್ರಾರ್ಥಿಸಿ ಬೇಡಿಕೊಳ್ಳುವ. ಸೃಷ್ಟಿಕರ್ತ ಸರ್ವಶಕ್ತ ದೇವರೇ, ನಿಮ್ಮ ಜಾಣ್ಮೆಯಿಂದ ಈ ಪ್ರಪಂಚವನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ನಿಮ್ಮ ಇಚ್ಛೆಯ ಹೊರತು ಈ ಪ್ರಪಂಚದಲ್ಲಿ ಏನೇನು ನಡೆಯದು. ಈ ಪ್ರಪಂಚದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಕೂಡ ನಿಮ್ಮ ಆಜ್ಞಾನುಸಾರವಾಗಿ ನಡೆಯುತ್ತದೆ ಎಂಬುದನ್ನು ನಾವು ನಂಬುತ್ತೇವೆ. ಈ ವಿಶ್ವ ಮತ್ತು ಈ ವಿಶ್ವದಲ್ಲಿರುವ ಪ್ರತಿಯೊಂದು ಜೀವಿಯ ಹಾಗೂ ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯನ ಹುಟ್ಟು ಹಾಗೂ ಸಾವು ನಿಮ್ಮ ತಿಳುವಳಿಕೆಯ ಪ್ರಕಾರ ಆಗುತ್ತದೆ ಎಂಬುದನ್ನು ನಾವು ನಂಬುತ್ತೇವೆ. ಇದೇ ಸತ್ಯವನ್ನು ನಮ್ಮ ವಿಮೋಚನೆಗಾಗಿ ಮಾನವನಾಗಿ ಬಂದಂಥ ನಿಮ್ಮ ಪುತ್ರರು ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ನಿಮ್ಮ ಇಚ್ಛೆಯ ಪ್ರಕಾರ ಈ ಪ್ರಪಂಚದಲ್ಲಿ ನಡೆಯಲು, ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲು ನಮಗೆ ನೀವು ಬೇಕಾದಂಥ ಅನುಗ್ರಹವನ್ನು ದಯಪಾಲಿಸಿರೆಂದು ಬೇಡುತ್ತೇವೆ. ನಮ್ಮ ಜೀವನದ ಪ್ರತಿಯೊಂದು ದಿವಸ ಮತ್ತು ದಿವಸದ ಪ್ರತಿಯೊಂದು ಕ್ಷಣ ಕೂಡ ನಾವು ನಿಮ್ಮ ಇಚ್ಛೆಯ ಪ್ರಕಾರ ನಡೆಯಲು ಮತ್ತು ನಮ್ಮ ಜೀವನವನ್ನು ಪರರ ಸೇವೆಯಲ್ಲಿ ಕಳೆಯಲು ಬೇಕಾದಂಥ ವರಪ್ರಸಾದ ನಮಗೆ ಮತ್ತು ಎಲ್ಲರಿಗೂ ಕೂಡ ದಯಪಾಲಿಸಿರೆಂದು ನಿಮ್ಮನ್ನು ನಾವು ಬೇಡುತ್ತೇವೆ. ಆಮೇನ್. ಧನ್ಯವಾದಗಳು ಫಾದರ್ ಓನೆಲ್ ಡಿಸೋಜರ್ ಅವರೇ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಇಲ್ಲಿಗೆ ಇಂದಿನ ದೈವಿಕ ಶಕ್ತಿಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಧನ್ಯವಾದಗಳು.